ಧರ್ಮಸ್ಥಳ ಶೋಧಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲನೇ ದಿನವೇ ಬಿಗ್ ಕ್ಯಾಚ್ ಆಗಿದೆ. ಈ ಒಂದು ವಿಚಾರದಲ್ಲಿ ಬಂಗ್ಲೆಗುಡ್ಡದಲ್ಲಿ ಬುರುಡೆ ಪತ್ತೆಯಾಗಿದೆ. ಧರ್ಮಸ್ಥಳ ಶೋಧಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು ಅಧಿಕಾರಿಗಳಿಂದ ಶೋಧ ಕಾರ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇ ದಿನವೇ ಒಂದು ಬಿಗ್ ಕ್ಯಾಚ್ ಆಗಿದೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಪತ್ತೆಯಾಗಿರುವಂಥದ್ದು. ಬುರುಡೆ ಜೊತೆಗೆ ಕೆಲ ಮೂಳೆಗಳು ಕೂಡ ಪತ್ತೆಯಾಗಿದೆ. ಬುರುಡೆ ಮೂಳೆ ಜೊತೆಗೆ ಬಟ್ಟೆ ಕೂಡ ಪತ್ತೆಯಾಗಿರುವಂಥದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ 50 ಪರಿಣಿತರಿಂದ ಮಹಜರು ಆಗ್ತಾ ಇದೆ. ಅರಣ್ಯ ಇಲಾಖೆಯ ಸಮ್ಮತಿ ಬೆನ್ನಲ್ಲೇ ಒಂದು ಶೋಧ ಕಾರ್ಯ ನಡೆದಿತ್ತು. ಇವತ್ತು ನಡಿಬೇಕಂತ ಹೇಳ್ತಾ ಇದ್ರು, ನಡೀತಾ ಇದೆ. ವಿಠಲಗೌಡ ಹೇಳಿಕೆ ಪ್ರಕಾರ ಶೋಧ ಕಾರ್ಯ ಆರಂಭ ಆಗಿದೆ. ಸೌಜನ್ಯ ಮಾವ ವಿಠಲಗೌಡರಿಂದ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ರು ಅಧಿಕಾರಿಗಳು. ಅವರ ಒಂದು ನಿರೀಕ್ಷೆ ಇತ್ತು, ಏನಾದರೂ ಈ ಬಾರಿ ನಮಗೆ ಸಿಗಬಹುದಾ, ಸಾಕ್ಷಿ ಆಧಾರಗಳು, ನಿಜಾಂಶ ಹೊರಗೆ ಬರಬಹುದಾ ಅಂತ ಇತ್ತು. ಅದರಂತೆ ಈಗ ಮೊದಲ ದಿನವೇ ಬಿಗ್ ಕ್ಯಾಚ್ ಆಗಿದೆ. ಅವರಿಗೆ ನಿರೀಕ್ಷೆಯಂತೆ ಸಿಕ್ಕಿದೆ ತಲೆ ಬುರುಡೆಯಲ್ಲಿ. ಬರೀ ಬುರುಡೆ ಮಾತ್ರ ಅಲ್ಲಿ ಪತ್ತೆಯಾಗಿರೋದಲ್ಲ, ಬುರುಡೆ ಜೊತೆಗೆ ಕೆಲ ಮೂಳೆಗಳು ಕೂಡ ಪತ್ತೆ ಹಾಕಿದೆ. ಆ ಮೂಳೆಗಳ ಜೊತೆಗೆ ಬಟ್ಟೆ ಕೂಡ ಪತ್ತೆಯಾಗಿರುವಂಥದ್ದು. ಬಟ್ಟೆ ಕೂಡ SIT ಅಧಿಕಾರಿಗಳಿಗೆ ಸಿಕ್ಕಿದೆ. ಇದರಿಂದ ಇನ್ನಷ್ಟು ಸತ್ಯಾಂಶ ಹೊರಗೆ ಬರುವಂಥ ಒಂದು ನಿರೀಕ್ಷೆ ಇದೆ. ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಮಾಡಿದಾಗೆಲ್ಲ ಹೊಸ ಹೊಸ ಒಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ಈಗ ಬುರುಡೆ ಸಿಕ್ಕಿರುವಂಥದ್ದು, ಬುರುಡೆ ಜೊತೆ ಬಟ್ಟೆ ಕೂಡ ಸಿಕ್ಕಿರುವಂಥದ್ದು, ಕೆಲ ಮೂಳೆಗಳು ಸಿಕ್ಕಿರುವಂಥದ್ದು. ಸೌಜನ್ಯ ಮಾವ ವಿಠಲಗೌಡ ಒಂದು ಹೇಳಿಕೆ ಇತ್ತು, ಗಂಭೀರವಾದ ಆರೋಪ ಇತ್ತು. ಅದರಂತೆ ಶೋಧ ಕಾರ್ಯ ನಡೆದಿತ್ತು. ಇವತ್ತು ಮೊದಲ ದಿನನೇ ಈ ರೀತಿಯಾಗಿ ಸಿಕ್ಕಿದೆ ಅಂತಂದರೆ ಇನ್ನೂ ಏನಾದರೂ ಶೋಧ ಕಾರ್ಯ ಮುಂದುವರೆದ ಏನೆಲ್ಲ ನಿಜಾಂಶಗಳು ಹೊರಗೆ ಬರಬಹುದು, ಇನ್ನೆಷ್ಟು ಬುರುಡೆಗಳು ಸಿಗಬಹುದು, ಇನ್ನೆಷ್ಟು ಮೂಳೆಗಳು ಸಿಗಬಹುದು ಎನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ. ಅಧಿಕಾರಿಗಳು 50 ಅಧಿಕಾರಿಗಳಲ್ಲಿ ಭಾಗಿಯಾಗಿದೆ. SIT ಅಧಿಕಾರಿಗಳಾಗಿರ್ಬೋದು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾಗಿರಬಹುದು. ಮತ್ತು ಇದಕ್ಕೆ ಅನುಮತಿ ಕೊಟ್ಟಿದೆ ಅರಣ್ಯ ಇಲಾಖೆ. ಶೋಧ ಕಾರ್ಯವನ್ನು ನೀವು ಮಾಡಿರಿ ಅಂತ ಬಂಗ್ಲೆಗುಡ್ಡದಲ್ಲಿ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೌಜನ್ಯ ಮಾವ ವಿಠಲಗೌಡ ಏನಿದ್ದಾರೆ ಅವರ ಒಂದು ಹೇಳಿಕೆಯಂತೆ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಮಾಡಿದಂತಹ ಒಂದು ಸಮಯದಲ್ಲಿ ಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ, ಬಟ್ಟೆ ಸಿಕ್ಕಿದೆ. ಹಿಂದೆ ಏನಾದರೂ ಸಿಗ್ಬೋದಾ ಎನ್ನುವಂಥ ರೀತಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಈಗ ಸ್ಥಳ ಮಹಜರು ಆಗ್ತಾ ಇದೆ. ಅವರು ಯಾವ್ಯಾವ ಸ್ಥಳದಲ್ಲಿ ತೋರಿಸ್ತಾರೋ ಅಲ್ಲಿ ಎಲ್ಲ ಸ್ಥಳ ಮಹಜರು ಆಗುತ್ತೆ. ಈ ಹಿಂದೆ ಚಿನ್ನಯ್ಯ ತೋರಿಸಿದ್ದಂಥ ಒಂದು ಸ್ಥಳಗಳಲ್ಲಿ ಬುರುಡೆಗಳು ಸಿಕ್ಕಿರಲಿಲ್ಲ. ಒಂದೇ ಒಂದು ಸ್ಥಳವನ್ನು ಬಿಟ್ಟರೆ, 6ನೇ ಪಾಯಿಂಟಲ್ಲಿ ಬಿಟ್ಟರೆ ಬೇರೆ ಯಾವ ಸ್ಥಳದಲ್ಲಿಯೂ ಕೂಡ ಸಿಕ್ಕಿರಲಿಲ್ಲ. ಏನೂ ಕೂಡ ಮಣ್ಣನ್ನು ಅಗೆದು ನೋಡಿದ್ರು SIT ಅಧಿಕಾರಿಗಳು, ಆಗೇನೂ ಸಿಕ್ಕಿರಲಿಲ್ಲ. ಆದರೆ ಈಗ ಮೊದಲ ದಿನವೇ SIT ಅಧಿಕಾರಿಗಳಿಗೆ ಮೊದಲ ಜಯ ಎನ್ನುವಂತೆ ಬುರುಡೆಗಳು ಸಿಕ್ಕಿರುವಂಥದ್ದು. ಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ, ಬಟ್ಟೆ ಕೂಡ ಸಿಕ್ಕಿದೆ. ಅದೆಲ್ಲರ ಒಂದು ತನಿಖೆ ಆಗುತ್ತೆ. ಅದರ ಒಂದು ವರದಿ ಬಂದ ಮೇಲೆ ಯಾರ್ದು ಏನು ಎತ್ತ ಅಂತ ಗೊತ್ತಾಗುತ್ತೆ. ಬಂಗ್ಲೆಗುಡ್ಡದಲ್ಲಿ 50 ಪರಿಣಿತರಿಂದ ಸ್ಥಳ ಮಹಜರು ಆಗ್ತಾ ಇದೆ. ಸೌಜನ್ಯ ಮಾವ ವಿಠಲಗೌಡ ಏನಿದ್ದಾನೆ ಅವರ ಒಂದು ಹೇಳಿಕೆ ಇತ್ತು, ಗಂಭೀರವಾದ ಒಂದು ಆರೋಪವನ್ನು ಮಾಡಿದ್ರು ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ಟ್ವಿಸ್ಟ್ಗಳು ಸಿಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಧರ್ಮಸ್ಥಳ ಪ್ರಕರಣ ಅಂದರೆ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅನೇಕರು ಇದರ ಬಗ್ಗೆ ಆರೋಪಗಳನ್ನು ಮಾಡಿದರು, ಪ್ರತ್ಯಾರೋಪಗಳನ್ನು ಮಾಡಿದರು. ಕೆಲವರು ಅಲ್ಲಿ ನಡೆದಿರುವಂತಹ ಘಟನೆಗಳು ನಿಜ ಅಂತ ಹೇಳಿದರೆ, ಕೆಲವರು ಸುಳ್ಳು ಅಂತ ಹೇಳ್ತಾ ಇದ್ರು. ಬರೀ ಇದು ಕಟ್ಟುಕತೆ, ಆರೋಪ, ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಆದರೆ ಈಗ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶೋಧ ಕಾರ್ಯ ಆರಂಭ ಆಗಿದೆ. ಅದಕ್ಕೆ ಉತ್ತರ ಎನ್ನುವಂತೆ ಮೊದಲ ದಿನವೇ ಈಗ ಮೂಳೆಗಳು ಸಿಕ್ಕಿರುವಂಥದ್ದು. ಮೂಳೆಗಳು ಸಿಕ್ಕಿದೆ, ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.